ರೋಡ್ ಶೋ ವೇಳೆ ಸಿಎಂಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮರಿಸ್ವಾಮಿ. ಅವರಿಗೆ ಸನ್ಮಾನ ಮಾಡಲಾಗಿದೆ. ಮೈಸೂರಿನಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಆ ಸನ್ಮಾನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಬರುವಂತೆ ಆಹ್ವಾನವನ್ನ ಕೊಟ್ಟಿದ್ರು ಸಿದ್ದರಾಮಯ್ಯ. ಅದನ್ನ ಅವರು ನಿರಾಕರಿಸಿ ತರಾಟೆಗೆ ತೆಗೆದುಕೊಂಡಿದ್ರು. ನಾನು ಜೆಡಿಎಸ್ ನಲ್ಲೇ ಇರೋದು ಅಂತ ಸಿಎಂಗೆ ತಿರುಗೇಟು ಕೊಟ್ಟಿದ್ರು ಮರಿಸ್ವಾಮಿ. ಜೊತೆಗೆ ಓಟನ್ನಾದ್ರೂ ಹಾಕಯ್ಯ ಅಂದ್ರೆ ಓಟನ್ನ ಕೂಡ ನಾನು ಜೆಡಿಎಸ್ಗೆ ಹಾಕ್ತೀನಿ ಅಂತ ಮರಿಸ್ವಾಮಿ ಹೇಳಿದ್ರು. ಆ ಮರಿಸ್ವಾಮಿಗೆ ಈಗ ಎಚ್.ಡಿ. ಕುಮಾರಸ್ವಾಮಿ ಸನ್ಮಾನ ಮಾಡಿದ್ದಾರೆ. ನಾನು ಜೆಡಿಎಸ್ ನಲ್ಲೇ ಇರೋದು, ನಾನು ಓಟನ್ನ ಕೂಡ ಜೆಡಿಎಸ್ಗೆ ಹಾಕ್ತೀನಿ ಅಂತ ಮರಿಸ್ವಾಮಿ ಸಿಎಂ ಸಿದ್ದರಾಮಯ್ಯಗೆ ತರಾಟೆಗೆ ತೆಗೆದುಕೊಂಡಿದ್ರು. ಪಕ್ಷಕ್ಕೆ ಬರೋದಕ್ಕೆ ವೇದಿಕೆ ಸಜ್ಜುಗೊಳಿಸಿದ್ರು ಸಿಎಂ ಸಿದ್ದರಾಮಯ್ಯ. ನಮ್ಮ ಪಕ್ಷಕ್ಕೆ ಬನ್ನಿ ಅಂತ. ಆ ಸಂದರ್ಭದಲ್ಲಿ ನಾನು ಜೆಡಿಎಸ್ ನಲ್ಲೇ ಇರ್ತೀನಿ ಅಂತ ಮರಿಸ್ವಾಮಿ ಹೇಳಿದ್ದಲ್ಲದೆ ಓಟನ್ನ ಕೂಡ ಜೆಡಿಎಸ್ಗೆ ಹಾಕೋದು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ರು. ಸೊ ಮರಿಸ್ವಾಮಿಗೆ ಈಗ ಎಚ್.ಡಿ. ಕುಮಾರಸ್ವಾಮಿ ಸನ್ಮಾನ ಮಾಡಿದ್ದಾರೆ. ಎಲ್ಲ ಅವರು ಬರ ಮುಂದಕ್ಕೆ ಮರ್ಸ್ವಾಮಿ ಬಾ, ಇದಕ್ಕೆ ಅಲ್ಲ ಇದ್ ಕಡೆ ಇದ್ದಿದ್ದೆ. ನಿಮ್ ಮನೆಗೆಲ್ಲ ಬಂದಿದ್ನಲ್ಲ ನಾನು. ಜೆಡಿಎಸ್ ನಲ್ಲಿದ್ದಾನ. ಬಿಜೆಪಿ ಜೊತೆ ಯಾಕೆ ಸೇರ್ಕತ್ತೀನಿ? ಹೋಗಿದ್ಯಾ? ಆಯ್ತಪ್ಪ, ನಾನು ಆಗಿದ್ದಾಗ ಜೆಡಿಎಸ್ ಈಗೆಲ್ಲ ಇದೆ. ಈಗ ಬಂದ್ಬಿಡು ಮತ್ತೆ ಇನ್ಯಾಕಲ್ಲಿ ಓಟ್ ಹಾಕು ಬರಬೇಡ ನೀನು. ಆಯ್ತು, ಇಷ್ಟ ಬಂದಾಗ ಮಾಡು. ಆದ್ರೆ ಬಿಜೆಪಿ ಜೆಡಿಎಸ್ ಎರಡು ನಾಣ್ಯಗಳು ಹೇಳ್ಬೋದು. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಸಿಎಂಗೆ ಬಹಿರಂಗವಾಗಿ ತರಾಟೆಗೆ ತೆಗೆದುಕೊಂಡಿದ್ರು ಮರಿಸ್ವಾಮಿ. ಸೊ ಅವರನ್ನ ಯಾವ ರೀತಿ ಸನ್ಮಾನಿಸಿದ್ದಾರೆ ಎಚ್.ಡಿ.ಕೆ ಈಗ? ಭವನ ಏನ್ ನಿನ್ನೆ ಚಾಮುಂಡೇಶ್ವರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಹಳೆಕೆರೆ ಗ್ರಾಮದ ವ್ಯಾಪ್ತಿನಲ್ಲಿ ಸಿದ್ದರಾಮಯ್ಯನವರು ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮರಿಸ್ವಾಮಿ ಅವ್ರನ್ನ ತಮ್ಮ ಪಕ್ಷಕ್ಕೆ ಬರುವಂತೆ ತಮಗೆ ಓಟ್ ಹಾಕುವಂತೆ ಕೇಳ್ಕೊಳ್ತಾರೆ. ಆ ಕೇಳ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಬಹಿರಂಗವಾಗಿಯೇ ಕೂಡ ಮರಿಸ್ವಾಮಿ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕಿ ತಾವು ಜೆಡಿಎಸ್ ಪರವಾಗಿ ನಿಲ್ಲೋದಾಗಿ ಕೂಡ ಹೇಳಿದ್ರು. ಈ ಒಂದು ಘಟನೆ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಇಸುಮುಸನ್ನ ಕೂಡ ತಂದಿತ್ತು. ಈಗ ಘಟನೆಗೆ ಕಾರಣವಾದಂತಹ ಮರಿಸ್ವಾಮಿ ಏನಿದ್ದಾರೆ ಅವರಿಗೆ ಮೈಸೂರಿನ ಖಾಸಗಿ ಹೋಟೆಲ್ ಅಲ್ಲಿ ಕುಮಾರಸ್ವಾಮಿ ಅವರು ಸನ್ಮಾನವನ್ನ ಮಾಡಿರ್ತಕ್ಕಂಥದ್ದು. ಅವ್ರಿಗೆ ಮೈಸೂರು ಪೇಟವನ್ನ ತೊಡಿಸಿ ಶಾಲನ್ನು ಓದಿಸಿ ಗಂಧದ ಹಾರವನ್ನ ಹಾಕಿ ಈಗ ಅವ್ರಿಗೆ ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಅವ್ರಿಗೆ ಧೈರ್ಯವನ್ನ ಹೇಳಿದ್ದಾರೆ. ನಿಮ್ಗೆ ಏನ್ ಬೇಕೋ ಅದೆಲ್ಲವನ್ನು ಮಾಡ್ಕೊಡ್ಲಿಕ್ಕೆ ನಿಮ್ಮ ಕೆಸರೆ ಗ್ರಾಮಕ್ಕೆ ಬೇಕಾದಂತಹ ಅಭಿವೃದ್ಧಿ ಕೆಲಸಗಳನ್ನು ಕೂಡ ನಾನು ಅಧಿಕಾರಕ್ಕೆ ಬಂದ್ರೆ ಮಾಡ್ಕೊಡ್ತೀನಿ ಅಂತ ಕೂಡ ಅವರು ಈಗ ಭರವಸೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಮರಿಸ್ವಾಮಿ ಅವ್ರನ್ನ ಕೊಂಡಾಡಿದ್ದಾರೆ. ಸಿದ್ದರಾಮಯ್ಯನವರ ಆಡಳಿತ ವೈಖರಿಗೆ ಮರಿಸ್ವಾಮಿ ಅವರು ಏನು ಬಹಿರಂಗವಾಗಿ ಮಾತನಾಡಿದ್ರು ಅದು ಕೈಗನ್ನಡಿಯಾಗಿ ನಿಂತಿದೆ. ಅವರು ತಮ್ಮ ಅಸಮಾಧಾನವನ್ನ ಧೈರ್ಯದಿಂದ ಒಬ್ಬ ಸಿಎಂ ಅನ್ನೋದನ್ನು ಕೂಡ ಲೆಕ್ಕಿಸದೆ ಹೇಳಿದ್ದಾರೆ. ಅವರ ಧೈರ್ಯವನ್ನ ನಾವೆಲ್ಲರೂ ಕೂಡ ಮೆಚ್ಚುವಂತದ್ದು ಅಂತೇಳಿ ಅವರು ಮೆಚ್ಚುಗೆ ಮಾತುಗಳನ್ನ ಕೂಡ ಆಡಿದ್ದಾರೆ. ಭಾವನಾ, ಎಸ್, ಧನ್ಯವಾದ ಮಧು ನಿಮ್ಮೆಲ್ಲ ಮಾಹಿತಿಗೆ. ನೀವು 12 ವರ್ಷದಿಂದ ನಮ್ ಗ್ರಾಮಕ್ಕೆ ಬಂದಾಗ ಇನ್ನೂ ಮುಖ್ಯಮಂತ್ರಿ ಆಗಿರ್ಲಿಲ್ಲ. ಆ ಟೈಮಲ್ಲಿ ನಮ್ಗೆ ಸೋಲಾರ್ ಕರೆಂಟ್ ವಿದ್ಯುತ್ ಅಭಾವ ಇದ್ರೆ ಆ ಟೈಮಲ್ಲಿ ಮುಖ್ಯಮಂತ್ರಿ ಆಶ್ವಾಸನೆ ಕೊಟ್ರಿ. ಮುಖ್ಯಮಂತ್ರಿ ಆದ ತಕ್ಷಣ 1 ತಿಂಗಳಿಗೆ ಇಡೀ ಕರ್ನಾಟಕದಲ್ಲೇ ನಂಬರ್